Hello everyone, welcome to Sanmarg Aha classes. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆಯ ಭಾಗ 5 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 60 ಬೆಳೆ ತಳಿ ಸುಧಾರಣೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಇದೊಂದು ಕಠಿಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಬೆಳೆ ತಳಿಯನ್ನು ಸುಧಾರಿಸಬೇಕಂದ್ರೆ ಯಾವ ಹಂತಗಳನ್ನು ನಾವು ಏನ್ ಮಾಡ್ಬೇಕು, ಪಾಲಿಸಬೇಕಾಗತ್ತೆ, ಅದು ಪ್ರಶ್ನೆ ಆಗಿದೆ. ಮೊದಲನೇದಾಗಿ ಅಧಿಕ ಇಳುವರಿಯನ್ನು ನಾವು ಏನ್ ಮಾಡ್ಬೇಕಾಗತ್ತೆ, ಪಾಲಿಸಬೇಕಾಗತ್ತೆ. ಅಂದ್ರೆ ಬೆಳೆಯ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಬೆಳೆಯ ಉತ್ಪಾದನೆ ಮಾಡುವುದಲ್ಲ, ಜಾಸ್ತಿ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸುವುದು. ಸುಧಾರಿತ ಗುಣಮಟ್ಟ ಇಳುವರಿಯಲ್ಲಿ ಬೆಳೆಯ ಉತ್ಪಾದನೆ ಮತ್ತು ಅಧಿಕ ಬಾಳಿಕೆ ಗುಣಮಟ್ಟಗಳನ್ನು ಹೆಚ್ಚಿಸುವುದು. ಬೆಳೆಯ ಉತ್ಪಾದನೆ ಒಂದೇ ಏನೋ ಹೆಚ್ಚಿಸುವುದಲ್ಲ, ಅದರ ಜೊತೆ ಅದರ ಗುಣಮಟ್ಟ ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ, ಹೆಚ್ಚಿಸಬೇಕಾಗತ್ತೆ. ಸೊ ಆದ್ದರಿಂದ ನಮ್ಗೆ ಏನು ತಳಿ ಸುಧಾರಣೆ ಆಗತ್ತೆ. ಅದಾದ್ಮೇಲೆ ಎರಡನೇದಾಗಿ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧಕತೆ. ಅಂದ್ರೆ ಈ ಬೆಳೆಗಳು ರೋಗಗಳು ಜೈವಿಕ ಮತ್ತು ಅಜೈವಿಕ ಘಟಕಗಳಿಂದ ರಕ್ಷಣೆ ಒದಗಿಸುವಂತೆ ನಾವು ಮಾಡ್ಬೇಕಾಗತ್ತೆ. ಆವಾಗ ನಾವು ತಳಿಯನ್ನ ಏನ್ ಮಾಡ್ಬೋದು, ಸುಧಾರಣೆ ಮಾಡ್ಬೋದು. ಅಂದ್ರೆ ಬೆಳೆಗಳು ರೋಗಗಳು ಇರ್ಬೋದು, ಕೀಟಗಳು ಮತ್ತು ಹುಳುಗಳಿಂದ ರಕ್ಷಣೆ ಒದಗಿಸುವಂತದ್ದು. ಸೊ ಜೈವಿಕಗಳಿಂದ ರಕ್ಷಣೆ, ಅದನ್ನ ನಾವ್ ಏನಂತೀವಿ, ಜೈವಿಕ ರಕ್ಷಣೆ. ಮತ್ತು ಅಜೈವಿಕ ರಕ್ಷಣೆ ಬಂದ್ರೆ ಬರ ಇರ್ಬೋದು, ಲವಣಾಂಶ ಇರ್ಬೋದು, ಜೋಗುವಿಕೆ ಇರ್ಬೋದು, ಅತಿಯಾದ ಉಷ್ಣತೆ ಇರ್ಬೋದು, ಅಥವಾ ಹಿಮ ಇರ್ಬೋದು. ಆಮೇಲೆ ಒತ್ತಡಗಳಂತಹ ಅಜೈವಿಕ ಒತ್ತಡಗಳನ್ನು ಪ್ರತಿರೋಧಿಸುವ ಬೆಳೆ ತಳಿಗಳನ್ನು ಉತ್ಪಾದಿಸುವುದು. ಸೊ ನಾವೇನ್ ತಳಿಯನ್ನ ಏನು ಬೆಳೆಸ್ತೀವಿ ಅದು ಈ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧಕತೆಯನ್ನು ಹೊಂದಿರುವಂತದ್ದಾಗಿರಬೇಕು. ಅದಾದ್ಮೇಲೆ ಮೂರನೇದಾಗಿ ವ್ಯಾಪಕ ಹೊಂದಾಣಿಕೆ. ಅಂದ್ರೆ ಈ ಹವಾಮಾನಕ್ಕೆ ತಕ್ಕಂತೆ ಅದು ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದ್ರೆ ವಿಭಿನ್ನ ಪ್ರದೇಶಗಳಲ್ಲಿ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಿವೆ, ಹೊಂದಿಕೊಳ್ಳುವಂತ ಬೆಳೆ ತಳಿಯನ್ನು ಬೆಳೆಸುವುದು. ನೀವು ಈಗಾಗಲೇ ನೋಡಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಒಂಥರ ಹವಾಮಾನ ಇರುತ್ತೆ, ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಬೇರೆ ಊರಲ್ಲಿ ಬೇರೆ ತರ ಹವಾಮಾನ ಇರುತ್ತೆ. ಆದ್ದರಿಂದ ಇವಾಗ ನಾವು ಬೆಂಗಳೂರಲ್ಲಿ ಕೂಡ ಏನ್ ಮಾಡ್ತಾ ಇದೀವಿ, ಆ ಭತ್ತವನ್ನ ಬೆಳಿತಿದೀವಿ. ಆಮೇಲೆ ಮಂಡ್ಯದಲ್ಲಿ ಕೂಡ ನಾವು ಭತ್ತವನ್ನ ಬೆಳಿತೀವಿ. ಬಟ್ ಅಲ್ಲಿನ ಹವಾಮಾನ ಸ್ವಲ್ಪ ಬೇರೆ ಆಗಿದೆ, ಇಲ್ಲಿನ ಹವಾಮಾನ ಸ್ವಲ್ಪ ಬೇರೆ ಆಗಿದೆ. ಆದರೆ ಈ ಭತ್ತದ ಬೆಳೆ ಏನಾಗಿರ್ಬೇಕು, ಅಲ್ಲಿ ಹವಾಮಾನಕ್ಕೂ ಕೂಡ ಇಲ್ಲಿ ಹವಾಮಾನಕ್ಕೂ ಕೂಡ ಹೊಂದಿಕೊಳ್ಳುವಂತಹ ತಳಿಯಾಗಿರಬೇಕು. ನೆಕ್ಸ್ಟ್ ಪರಿಪಕ್ವತೆಯ ಅವಧಿಯ ಬದಲಾವಣೆ. ಅಂದ್ರೆ ಮೊದ್ಲೆಲ್ಲ ಒಂದು ಬೆಳೆಯ ಪರಿಪಕ್ವತೆ 1 ವರ್ಷ 2 ವರ್ಷ ತಗೊಳ್ತಿತ್ತು. ಈಗ ಪರಿಪಕ್ವತೆಯ ಅವಧಿ ಬದಲಾವಣೆ ಆಗಿದೆ. ಹೈಬ್ರಿಡ್ ಅಂತ ಕರಿತೀವಿ ನಾವು. 10 ವರ್ಷಕ್ಕೆ ಫಲ ಸಿಗುವಂತಹ ಮರಗಳಿತ್ತು ಮೊದಲು, ಆದ್ರೆ ಇವಾಗ ನಾವು ನೆಟ್ಟು 3 ವರ್ಷ 2 ವರ್ಷಗಳಲ್ಲಿ ನಾವು ಏನ್ ಮಾಡ್ಬೋದು, ಅದನ್ನ ಕಟಾವು ಮಾಡ್ಬೋದು. ಅಂತಹ ಏನು ಪರಿಪಕ್ವತೆ ಅವಧಿ ಬದಲಾವಣೆ ಆಗುವಂತಹ ಬೆಳೆ ಅಥವಾ ಸಸ್ಯಗಳ ಜೀವನ ಅವಧಿಯನ್ನ ಕಡಿಮೆ ಮಾಡುವಂತಹ ತಳಿಗಳನ್ನ ನಾವು ಸುಧಾರಣೆ ಮಾಡಬೇಕು. ಸೊ ಇವುಗಳು ಏನು ತಳಿ ಸುಧಾರಣೆಯ ಏನಾಗಿದೆ, ಭಾಗಗಳಾಗಿದೆ. ಥ್ಯಾಂಕ್ ಯು.